गणनायकाय गणदैवताय गणाध्यक्षाय धीमहि. ನನ್ನ ತಂಗಿಗೆ ಸರಿಯಾಗಿ ಮಾತು ಬರ್ತಿರ್ಲಿಲ್ಲ, ಅದಕ್ಕೋಸ್ಕರ ಒಂದು ಹರಕೆ ಕಟ್ಕೊಂಡಿದ್ವಿ. ಅವಳಿಗೆ ಮಾತು ಸರಿಯಾಗಿ ಬಂದ್ರೆ ನಾವು ಗಂಟೆ ಕೊಡ್ತೀವಿ ಅಂತೇಳಿ. ಪುರದಲ್ಲಿ ಗುಹೆಯಲ್ಲಿ ಇತ್ತು. ಚಂದಗುಳಿ ಅಂದರೆ ಗುಹೆ ಅಂತ ಅರ್ಥ. ಇಲ್ಲಿ ಬಂದವರು ಚಂದಗುಳಿ, ಬಂದವರೆಲ್ಲ ಚಂದಗುಳಿ ಅಂತ ಈ ಗ್ರಾಮದ ಹೆಸರು. ಬಂದವರೆಲ್ಲ ಚಂದಾಗಿ ಉಳಿಯಿರಿ ಅಂತ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ದೇವಸ್ಥಾನಗಳನ್ನು ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಗಂಟೆ ಗಣಪತಿ ದೇವಸ್ಥಾನ. ಈ ದೇವಸ್ಥಾನವಿರುವುದು ಯಲ್ಲಾಪುರ ತಾಲೂಕಿನ ಚಂದಗುಳಿಯಲ್ಲಿ. ಓಂ ಗಣಾನಾನ್ವಾ ಗಣಪತಿ ಕಮ್ಮವಾಮಹೇ ಕವಿಂ ಕವೇನಾಮಪೋಷರಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನ ಶೃಣ್ವನ್ನೋತಿಭಿಸ್ಸೇದಸಾದರಂ ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. 1355ನೇ ಇಸ್ವಿಯಲ್ಲಿ ಸೋದೆ ಅರಸರ ಕಾಲದ ಅರಸಪ್ಪ ನಾಯಕ, ವಿಜಯನಗರ ಸಾಮ್ರಾಜ್ಯ ಅರಸರ ಸಾಮಂತ ಅರಸರಾಗಿರ್ತಕ್ಕಂಥ ಅರಸಪ್ಪ ನಾಯಕ ಹೇಳುವಂಥವರು ಇಲ್ಲಿ ಹೊರನವಲ್ಲಿ ಶ್ರೀಗಳಿಂದ ಈ ಕ್ಷೇತ್ರದವನ್ನು ಮಹಾಗಣಪತಿಯನ್ನೇ ಪ್ರತಿಷ್ಠಾಪನೆ. ಅದಕ್ಕೂ ಪೂರ್ವದಲ್ಲಿ ಗುಹೆಯಲ್ಲಿ ಇತ್ತು. ಚಂದಗುಳಿ ಅಂದರೆ ಗುಹೆ ಅಂತ ಅರ್ಥ. ಇಲ್ಲಿ ಬಂದವರು ಚಂದಗುಳಿ, ಬಂದವರೆಲ್ಲ ಚಂದಗುಳಿ ಅಂತ ಈ ಗ್ರಾಮದ ಹೆಸರು. ಬಂದವರೆಲ್ಲ ಚೆಂದಾಗಿ ಉಳಿಯಿರಿ ಅಂತ, ಒಳ್ಳೆಯದಾಗಲಿ ಅಂತ, ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋಂಥದ್ದು ಒಂದು ನುಡಿ, ನಾಣ್ಣುಡಿ. ಅಂದರೆ ಮೊದಲಿಂದನೂ ಅದೇ ಪ್ರತೀತಿಯಾಗಿದೆ. ಅದೇ ರೀತಿಯಾಗಿ ಅವನ ಮಗನಿಗೆ ಸ್ಪಷ್ಟವಾಗಿ, ಅರಸಪ್ಪ ನಾಯಕನ ಮಗನಿಗೆ ಸ್ಪಷ್ಟವಾಗಿ ಮಾತು ಬರುವುದಿಲ್ಲ. ವಾಕ್ಸಿದ್ಧಿಗೆ, ವಾಗ್ದೋಷ ನಿವಾರಣೆಗೋಸ್ಕರನೇ ಗಂಟೆಯನ್ನು ನಾವು ಪ್ರಧಾನವಾಗಿ ಇಲ್ಲಿ ಹರಕೆಯನ್ನು ಮಾಡ್ಕೊಳ್ತೇವೆ ಈ ಕ್ಷೇತ್ರದಲ್ಲಿ. ಅದಕ್ಕೆ ಸಿದ್ಧಿವಿನಾಯಕ ಅಂತ ದೇವರ ಹೆಸರಿರೋದು. ಗಂಟೆಯನ್ನು ಹಾಕಿ 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 ಗಂಟೆ ಗಣಪತಿ ಅಂತ ಪ್ರಸಿದ್ಧಿಯಾಗಿದೆ ಈ ಕ್ಷೇತ್ರದ. ಸ್ಪಷ್ಟವಾಗಿ ಮಾತು ಬರುವುದಕ್ಕೆ ಅಕ್ಷರೋತ್ಪತ್ತಿ, ವಾಕ್ಯೋತ್ಪತ್ತಿ, ಶಬ್ದೋತ್ಪತ್ತಿ ಇದೆಲ್ಲ ಸ್ಪಷ್ಟವಾಗಿ ಬರಬೇಕು. ಮಕ್ಕಳಿಗೆ ಒಳ್ಳೆಯ ವಿದ್ಯಾಬುದ್ಧಿ ಬಗ್ಗೆ ಎಲ್ಲದಕ್ಕೂ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅವರ ಬೇಡಿಕೆಯನ್ನು ದೇವರಲ್ಲಿ ಕೇಳಿಕೊಂಡು ಹರಕೆ ಮಾಡಿಕೊಂಡು ಗಂಟೆಯನ್ನು ಅರ್ಪಣೆ ಮಾಡ್ತಾರೆ. ಆದ್ದರಿಂದ ಈ ಕ್ಷೇತ್ರ ಚಂದಗುಳಿ ಹೇಳುವಂಥದ್ದು ಸಿದ್ಧಿವಿನಾಯಕ ದೇವಸ್ಥಾನ ಗಂಟೆ ಗಣಪತಿ ಅಂತ ಪ್ರಖ್ಯಾತಿಯಾಗಿದೆ. ಎಲ್ಲರಿಗೂ ಒಳ್ಳೆಯದು. ಕಷ್ಟಗಳು ಬರುವುದು ಮನುಷ್ಯನನ್ನು ಮತ್ತಷ್ಟು ಗಟ್ಟಿ ಮಾಡೋದಕ್ಕೆ. ಬಂದ ಕಷ್ಟಗಳಿಗೆ ಕುಗ್ಗದೆ ಭಗವಂತನ ಮೊರೆ ಹೋದರೆ ಆ ದಯಾಮಾಯಿ ನಂಬಿದವರ ಕೈ ಬಿಡೋದಿಲ್ಲ. ಚಂದಗುಳಿಯಲ್ಲಿ ನೆಲೆ ನಿಂತ ಈ ಗಣೇಶನಿಗೆ ಗಂಟೆ ಅರ್ಪಿಸಿದ್ದರೆ ಸಾಕು, ಬಂದ ಕಷ್ಟಗಳೆಲ್ಲವೂ ದೂರವಾಗುತ್ತದೆ. ಉದ್ಯೋಗದ ಸಮಸ್ಯೆ, ವಿವಾಹ ಸಮಸ್ಯೆ, ಸಂತಾನ ಸಮಸ್ಯೆ, ವಿದ್ಯಾಭ್ಯಾಸ ಸಮಸ್ಯೆ, ಹೀಗೆ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಈ ದೇವರ ಬಳಿ ಇದೆ ಪರಿಹಾರ. ಇವಾಗ ಒಂದು 7 ವರ್ಷದ ಹಿಂದ್ಗಡೆ ಬಂದಿದ್ವಿ. ನನ್ನ ತಂಗಿಗೆ ಸರಿಯಾಗಿ ಮಾತು ಬರ್ತಿರ್ಲಿಲ್ಲ, ಅದಕ್ಕೋಸ್ಕರ ಒಂದು ಹರಕೆ ಕಟ್ಕೊಂಡಿದ್ವಿ. ಅವಳಿಗೆ ಮಾತು ಸರಿಯಾಗಿ ಬಂದ್ರೆ ನಾವು ಗಂಟೆ ಕೊಡ್ತೀವಿ ಅಂತೇಳಿ. ಇವಾಗ ಅದು ಅವಳಿಗೆ ಸ್ವಲ್ಪ ಮಾತು ಇವಾಗ ಮೊದಲಿನಕ್ಕಿಂತ ಇವಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಅದಕ್ಕೆ ನಾವು ಹರಕೆ ತೀರ್ಸಕ್ಕಂತ ಬಂದಿದ್ದೀವಿ. ನಮಗೂ ಹಿಂಗೆ ಯಾರೋ ಒಬ್ಬರು ಹೇಳಿದ್ದು, ಈ ಥರ ಹೋಗ್ರಿ ಗಂಟೆ ಗಣಪತಿ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ನೀವು ಈ ಥರ ಹರಕೆ ಕಟ್ಕೊಂಡ್ರೆ ನಿಮ್ದು ಏನೇ ಬೇಡಿಕೆ ಇದ್ರೂ ಈಡೇರುತ್ತೆ ಅಂತೇಳಿ. ಹಾಗೆ ನಾವು ಧಾರವಾಡದಿಂದ ಇಲ್ಲಿಗೆ ಇವತ್ತು ಬಂದಿದ್ದೀವಿ ಅಣ್ಣ. ನಾವು ಧಾರವಾಡದಿಂದ ಅಣ್ಣ. ಇಲ್ಲ ಅಣ್ಣ, ಇದು ನಾವು 3rd ಟೈಮ್ ಬಂದಿರೋದು. ಇವಾಗ ಫಸ್ಟ್ ಒಂದು ಸಲ ಹರಕೆ ಮಾಡ್ಕೊಂಡು ಹೋಗಿದ್ವಿ 7 ವರ್ಷದ ಹಿಂದಕ್ಕೊಂದು ಸತ ಬಂದಿದ್ವಿ. ಬಟ್ ಅವ್ರು ಅದು ಚೀಟಿ ಬರೆದು ಕೊಟ್ಟಿದ್ದು, ನಾವು ಅದು ಕಳ್ಕೊಂಡಿದ್ವಿ. ಇವಾಗ ಮತ್ತೆ ಅವರು ಚೀಟಿ ಬರೆದು ಕೊಟ್ಟಿದ್ರು. ಸೊ ಈಗ ಅದಕ್ಕೆ ಹರಕೆ ತೀರ್ಸಕ್ಕಂತ ಬಂದಿದ್ವಿ. ಮತ್ತೊಂದು ವಿಶೇಷತೆ ಏನೆಂದರೆ ಅದು ದೇವರ ಬಳಿ ಪ್ರಸಾದ ಕೇಳುವ ಪದ್ಧತಿ. ಗಣೇಶನ ಎದುರು ನಿಂತು ನಮ್ಮ ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸವು ಆಗುತ್ತೋ ಇಲ್ಲವೋ ಎಂದು ಪ್ರಶ್ನಿಸಿದ್ದರೆ ಆ ದೇವ ಅರ್ಚಕರ ಮೂಲಕ ನಮ್ಮ ಕೋರಿಕೆಗಳು ನೆರವೇರುತ್ತೋ ಇಲ್ಲವೋ ಎಂದು ಸೂಚನೆಯನ್ನು ಕೊಡುತ್ತಾನೆ. ಹಾಗಾಗಿ ಸಾವಿರಾರು ಭಕ್ತರು ನಿತ್ಯ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹರಿಸು ಎಂದು ಈ ಪುಟ್ಟ ಗಣಪನ ಬಳಿ ಬೇಡಿಕೊಳ್ಳುತ್ತಾರೆ.